ಪ್ರಬಲ ಸಮುದಾಯಗಳ ವಿರೋಧ ಇಷ್ಟೇ, ಅದು ಸರಿ ಇಲ್ಲದಂತಹ ರಿಪೋರ್ಟ್ ಸರಿಯಾಗಿ ಮಾಡಿಲ್ಲ, ನಾವು ಹೋರಾಟವನ್ನ ಮಾಡ್ತೇವೆ ಅನ್ನುವಂತ. ಇಲ್ಲ ನೋಡಿ, ಇನ್ನ ಅದ್ರಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ ಅಲ್ಲ. ಪ್ರಬಲರು ಯಾರು, ದುರ್ಬಲರು ಯಾರು, ಹೆಚ್ಚು ಯಾರು, ಕಮ್ಮಿ ಯಾರು, ನನ್ನ ಸಂಖ್ಯೆ ಏನು, ನಿನ್ ಸಂಖ್ಯೆ ಏನು, ಅದೇನು ಗೊತ್ತೇ ಇಲ್ಲ ಅಲ್ಲ. ಆಮೇಲೆ ಅಲ್ಟಿಮೇಟ್ಲಿ ಏನಿದೆ, ಕ್ಯಾಬಿನೆಟ್ ವಿಲ್ ಟೇಕ್ ಡಿಸಿಷನ್, ಗವರ್ಮೆಂಟ್ ವಿಲ್ ಟೇಕ್ ಡಿಸಿಷನ್. ಪಬ್ಲಿಕ್ಕಿಗೆ ಇಡಬೇಕಾ, ಏನ್ ರಿಪೋರ್ಟ್ ಸರಿ ಇದೆಯೋ ಸರಿ ಇಲ್ವೋ, ಇದು ಬಹುಶಃ ಇದನ್ನ ಇಟ್ರೆ ಇನ್ನ ಗೊಂದಲ ಸೃಷ್ಟಿ ಆಗುತ್ತಾ, ಅಥವಾ ನಾವು ಹೆಂಗನ ಮರು ಸರ್ವೆ ಒಂದು ಮಾಡಿಸ್ತಾ ಇದೀವಿ, ಹೆಂಗನ ಏನೋ ಇದು ಇಂಟರ್ನಲ್ ರಿಸರ್ವೇಶನ್ಗೋಸ್ಕರ ಅದನ್ನ ಮುಂದಿಟ್ಕೊಂಡು ಮಾಡೋದ, ಅವೆಲ್ಲ ಡಿಸಿಷನ್ ಆಗ್ಲಿ. ವಾಟ್ ಇಸ್ ದ ಹರಿ? ಕ್ಯಾಬಿನೆಟ್ ಮುಂದೆ ಇದು ಮಂಡಿಸೋದಕ್ಕೆ ಹೈಕಮಾಂಡ್ ಅನುಮತಿ ಕೊಟ್ಟಿದೆ ನೋಡಿ, ಇಟ್ಸ್ ಅ ಗವರ್ಮೆಂಟ್ ಡಿಸಿಷನ್. ಈಗ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಚರ್ಚೆ ಆದಾಗ ಹೈಕಮಾಂಡ್ ಏನೋ ಪರ್ಮಿಷನ್ ತಗೊಂಡಿದ್ರ? ವಾಟ್ ಎವರ್ ಇಟ್ ಇಟ್ಸ್ ಅ ಕಲೆಕ್ಟಿವ್ ಡಿಸಿಷನ್. ಗವರ್ಮೆಂಟ್ ಈ ಕ್ಯಾಬಿನೆಟ್ ನಲ್ಲಿ ತಗೊಳ್ಳುವಂತ ನಿರ್ಣಯಗಳು ಸರ್ಕಾರದಲ್ವಾ, ಹೈಕಮಾಂಡ್ದಲ್ಲ, ಸರ್ಕಾರದ ನಿರ್ಣಯ. ಎಸಿಸಿ ಅಧಿವೇಶನದಲ್ಲೂ ಕೂಡ ಓಬಿಸಿ ಸಮುದಾಯಗಳನ್ನ ಮೇಲೆ ನೋಡಿ, ಜಾತಿ ಗಣತಿ ಮಾಡಬೇಕು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಗೊಂದಲ ನಮ್ಮ ಪಕ್ಷದಲ್ಲಿ ಇಲ್ಲ. ಹಿಂದೆ ಒಂದು ಸಮೀಕ್ಷೆ ಆಗಿದೆ, ಆ ಸಮೀಕ್ಷೆ ವೈಜ್ಞಾನಿಕವಾಗಿದೆಯಾ ಇಲ್ಲ ಅಂತ ನಾವಿನ್ನ ಸಂಪೂರ್ಣವಾಗಿ ನೋಡಿಲ್ಲ. ಅದು ಬಂದಾಗ ಅದರಲ್ಲಿ ಅದು ಸರಿ ಇದೆಯಾ ಅಥವಾ ಅದರಲ್ಲಿ ಏನಾದರೂ ಲೋಪಗಳಿದೆಯಾ, ಆ ಲೋಪಗಳಿದ್ರೆ ಏನಾದರೂ ತಿದ್ಬಿಟ್ಟು ಅದನ್ನ ಅಂಕಿಅಂಶಗಳನ್ನ ತಗೋಬಹುದಾ ಇಲ್ಲ ಅಂತ ನೋಡೋಣ. ಯಾಕಷ್ಟು ಗಡಿಬಿಡಿ ಮಾಡ್ತಾ ಇದ್ದಾರೆ ಎಲ್ಲರೂ? ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು, ಫಸ್ಟ್ ಅವ್ರ ಪಕ್ಷದಲ್ಲಿ ಒಪ್ಪಿಗೆ ಇದೆಯಾ ಅದನ್ನ ತಿಳ್ಕೊಂಡು ಆಮೇಲೆ ಜಾರಿಗೆ ಮಾಡಲಿ ಅಂತ. ಅವ್ರು ಯಾರ ಜೊತೆ ಇದಾರೆ? ಪ್ರಹ್ಲಾದ್ ಜೋಶಿ ಅವರು ಮೋದಿ ಅವ್ರ ಜೊತೆ ತಾನೆ. ಮೋದಿ ಅವ್ರ ನಿಲುವು ಏನಂತ ಕೇಳಲಿ ಫಸ್ಟ್. ಯಾವಾಗ್ಲೂ ಕಾಂಗ್ರೆಸ್ ನಿಲುವು ಬಗ್ಗೆ ಹೇಳ್ತದಾರಲ್ಲ, ನಿಮ್ ನಿಲುವೇನಿದೆ ಸ್ವಾಮಿ? ಜಾತಿ ಗಣತಿ ಆಗ್ಬೇಕಾ ಆಗ್ಬಾರ್ದಾ? ಇವರೆಲ್ಲರೂ ನನಗೆ ಆಶ್ಚರ್ಯ ಆಗುತ್ತೆ. ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಅವರು ಸ್ಪಷ್ಟತೆ ಇಲ್ಲ ಅವ್ರ ಸರ್ಕಾರದ್ದು. ನಮ್ಮಲ್ಲಿ ಸ್ಪಷ್ಟತೆ ಇದೆ. ಎಸ್, ವಿ ವಾಂಟ್ ಕಾಸ್ಟ್ ಸೆನ್ಸಸ್ ಆಸ್ ಅ ಮ್ಯಾಟರ್ ಆಫ್ ಪಾಲಿಸಿ. ಜಿತ್ನಿ ಆಬಾದಿ ಉತ್ನಾ ಹಕ್ ಅಂತ ಘೋಷಣೆಯನ್ನ ನಾವು ಮಾಡಿದ್ದೇವೆ. ಅಂದ್ರೆ ಜಾತಿಯ ಏನೋ ನಮ್ಮ ಜನಸಂಖ್ಯೆದ ಅನುಗುಣವಾಗಿ ಅದ್ರ ಪಾಲ್ ಸಿಗಬೇಕು ಅಂದ್ಬಿಟ್ಟು. ಇವ್ರು ಅದಕ್ಕೆ ಇದರ ಇಲ್ಲ ವಿರೋಧ?